ನೀವು ಕಡೆಯಿಂದ ಲೋಗಿತಾ ಅಥವಾ ಈ ಕೇಸಿನ ಅಯ್ಯೋ ಮಿಸ್ಟರ್ ಅಜಿತ್ ನಾರಾಯಣ್ನ ಮದುವೆ ಆದ್ರೆ ನಿಮ್ಮ ತಾಯಿನ ಈ ಕೇಸಿಂದ ಸುಲಭವಾಗಿ ಬಿಡಿಸ್ಕೋಬಹುದು ಅನ್ನೋ ದುರಾಲೋಚನೆಯಿಂದ ಆದ ಮದುವೆ? ನಾನು ಕೊಡ್ತಿರೋ 25 ಲಕ್ಷ ಬದಲಾಗಿ ನೀನ್ ನನ್ಗೊಂದು ಸಹಾಯ ಮಾಡ್ಬೇಕು. ನೀನ್ ನನ್ನ ಮದುವೆ ಆಗಬೇಕು. 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್, ಒಪ್ಪಂದದ ಮದುವೆ. ಈ ಅಗ್ರಿಮೆಂಟ್ ಅಲ್ಲಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರಿಜಿಸ್ಟರ್ ಆಗಿದೆ. ನೀನ್ ಅದನ್ನ ಒಂದ್ಸಲಿ ಓದಿ ಸೈನ್ ಹಾಕ. ನಮ್ಮ ಅಮ್ಮನಿಗೋಸ್ಕರ ನಿಮ್ ಜೊತೆ ಕಾಂಟ್ರಾಕ್ಟ್ ಮದ್ವೆ ಆಗೋದಕ್ಕೆ ನಂಗೆ ಒಪ್ಪಿಗೆ ಇದೆ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ನಿಮ್ಮ ತಂದೆ ವೀರಣ್ಣ ಅವ್ರ ಕೊಲೆಯಾಗಿದ್ದ ದಿನ ಅದೇನೇನು ನಡೀತು ಅಂತ ಕೋರ್ಟ್ಗೆ ಎಲ್ಲ ವಿವರವಾಗಿ ಹೇಳಿ. ಅವತ್ತು ಸಾಹೇಬ್ರು ಫೋನ್ ಮಾಡಿ ಸ್ಟೇಷನ್ಗೆ ಅರ್ಜೆಂಟಾಗಿ ಬಾ ಅಂತ ಕರೆದ್ರು. ನಾನು ಸ್ಟೇಷನ್ಗೆ ಹೋದೆ. ಆಗ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು, ನಮ್ಮ ಮನೇಲಿ ಏನೋ ಗಲಾಟೆ ನಡೀತಾ ಇದೆ, ಬೇಗ ಹೊರಡ್ಬೇಕು ಅಂತ ಹೇಳಿದ್ರು. ನಾನು ಸಾಹೇಬ್ರು ಎಲ್ರು ಹೋದ್ವಿ. ಅಯ್ಯೋ ಭೂಮಿ, ಎಲ್ಲಿದ್ದೆ ನೀನು? ನಾನು ಸ್ಟೇಷನ್ ಅಲ್ಲಿ ಇದ್ದೀನಿ. ಏನ್ ವಿಷಯ? ನಿಮ್ಮ ಮನೇಲಿ ಮತ್ತೆ ಗಲಾಟೆ ನಡೀತಾ ಇದೆ. ನನ್ನ ಮಗಳಿಗೆ ನನ್ನ ಹತ್ರ ಮದುವೆ ವಿಷಯ ಹೇಳಲೇ ಇಲ್ಲ. ಅವಳು ನಾನು ಅಷ್ಟು ದೂರ ಹೋಗ್ಬಿಟ್ನ. ಸರಿ, ನೀವಿನ್ ಹೋಗ್ಬೋದು. ನನ್ನ ಮುಂದಿನ ಸಾಕ್ಷಿ ಲಕ್ಷ್ಮಿ ಅವರು. ನೀವಿನ್ ಹೊರಬಹುದು. ಈ ಕೇಸು ಮುಂದಿನ ತಿಂಗಳು 12ಕ್ಕೆ. ಅಮ್ಮ ಅಮ್ಮ, ಒಂದು ನಿಮಿಷ ಭಾಗ್ಯಮ್ಮನವರ. ಮೊದಲನೇದಾಗಿ ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಭೂಮಿ ಎಷ್ಟೇ ಆದ್ರೂ ನಿಮ್ಮ ಮಗಳು. ನಿಮ್ಗೆ ತನ್ನ ಮದುವೆ ವಿಚಾರ, ಐ ಮೀನ್ ನಮ್ಮ ಮದುವೆ ವಿಚಾರನ ನಿಮಗೆ ಹೇಳ್ಬೇಕಾಗಿತ್ತು. ಆದ್ರೆ ಚಿಕ್ಕ ವಯಸ್ಸಿಂದ ಭೂಮಿ ಪ್ರತಿಯೊಂದು ಚಿಕ್ಕ ವಿಚಾರನೂ ನಿಮ್ಮ ಹತ್ರ ಹೇಳ್ಕೊತಿದ್ಲು. ಅಂಥದ್ರಲ್ಲಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಅಲ್ಲಿ ಒಂದು ಬಲವಾದ ಕಾರಣ ಇದೆ ಅಂತ ಅರ್ಥ. ದಯವಿಟ್ಟು ಭಾಗ್ಯಮ್ಮನವ್ರೆ, ಭೂಮಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ಅಮ್ಮ, ನಿಮ್ಗೆ ಗೊತ್ತಿಲ್ಲದೆ ನಾನು ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದಕ್ಕೆ ನೀನ್ ಏನಾದ್ರೂ ಶಿಕ್ಷೆ ಕೊಡು, ಅದನ್ನ ಅನ್ಭವಿಸೋಕೆ ಸಿದ್ಧ ಆಗಿದೆ ನೋಡು. ಅದಕ್ಕಂತ ನೀನು ನಿನ್ ಜೊತೆ ಮಾತೆಲ್ಲ ಬಿಡ್ಬೇಡ ಅಮ್ಮ ಪ್ಲೀಸ್. ನಿನ್ನಮ್ಮಯ್ಯ ಅಂತೀನಮ್ಮ. ನಿಜಕ್ಕೂ ನಿನ್ ಮಾತು ಇನ್ನೂ ಮುಖ್ಯನಾ ಭೂಮಿ? ನನಗ ನಂಬಿಕೆ ಇಲ್ಲ. ನಾನು ಜೈಲಲ್ಲಿದ್ದೆ. ನನ್ನನ್ನ ನಿಮ್ ಮದುವೆ ಕರೀದೇ ಇರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ವಿಷಯ ತಿಳ್ಕೊಳ್ಳೋ ಯೋಗ್ಯತೆನೂ ನನಗಿಲ್ವಾ ಅಮ್ಮ? 4 ತಿಂಗಳಲ್ಲಿ 1 ದಿನಾನು ನಿನ್ನನ್ನ ನೋಡಕ್ ಬರ್ಲಿಲ್ಲ. ನಾನು ಆಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ನೀನು ದೊಡ್ಡ ಪೊಲೀಸ್ ಆಫೀಸರ್ ಹೆಂಡತಿ, ಆರೋಪಿನ ತಾಯಿ ಅಂತ ಹೇಗೆ ಒಪ್ಕೋತೀಯ ಹೇಳು? ಅದಕ್ಕೆ ಪಾಪ ನೋಡಕ್ ಬರ್ಲಿಲ್ಲ ಅನ್ಸುತ್ತೆ. ನೋಡು, ಈಗ್ಲೂ ಅಷ್ಟೇ ನನ್ನ ಹತ್ರ ಮಾತಾಡ್ತಿದ್ರೆ ನೀನ್ ಮರ್ಯಾದೆ ಹೋಗ್ಬೋದು. ಹೋಗು, ನೀನ್ ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ. ಹೋಗು ಅಮ್ಮ, ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಅಮ್ಮ. ನನ್ ತಡ್ಕೊಳೋದಕ್ ಆಗ್ತಿಲ್ಲ ಅಮ್ಮ. ನನಗೂ ತಡ್ಕೊಳಕ್ ಆಗ್ತಿಲ್ಲ ಬೋ. ನಾನು ಸಾಕಿ ಬೆಳೆಸಿದ ಮಗಳಿಗೆ ನಾನು ಬೇಡವಾಗೋದ್ನಲ್ಲ ಅಂತ ನನಗೂ ತಡ್ಕೊಳಕ್ ಆಗ್ತಾ ಇಲ್ಲ. ನೀ ಯಾವಾಗ ಎಷ್ಟು ಬದಲಾಗೋದೆ? ಭಾಗ್ಯಮ್ಮನವ್ರು, ಇಷ್ಟೊಂದು ಹಾರ್ಸನ್ ಮಾತಾಡೋದಕ್ಕೆ ಹೋಗ್ಬೇಡಿ. ಭೂಮಿ ನಿಮ್ಮನ್ನ ಬಿಡಿಸ್ಬೇಕು ಅಂತಾನೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತೀಯಾಳೆ. ಇಂತ ಭೂಮಿ ನನ್ನ ಮದುವೆ ಆಗಿದೆ ನಿಮ್ಮನ್ನ ಬಿಡಿಸೋದಕ್ಕೋಸ್ಕರ. ಏನ್ ಹೇಳ್ತಾ ಇದ್ದೀರಾ ಸಾಹೇಬ್ರೆ ನೀವು? ನನ್ನನ್ನು ಬಿಡಿಸೋದಕ್ಕೆ ಭೂಮಿ ನಿಮ್ಮನ್ನ ಮದುವೆ ಆಗಿರೋದಾ? ಅಮ್ಮ, ಹೌದು. ಆಕ್ಚುಲಿ ಭೂಮಿ ಒಳ್ಳೆ ಗುಣಗಳಿಗೆ ನನ್ ಸೋತೋದೆ. ಅವನ ನಾನ್ ಇಷ್ಟಪಡೋದಕ್ಕೆ ಶುರು ಆದೆ. ಆದ್ರೆ ಭೂಮಿಗೆ ನನ್ ಪ್ರೀತಿ ಬಗ್ಗೆ ಆಗಿರ್ಬೋದು ಯಾವುದೇ ತರ ಗೊತ್ತಿರ್ಲಿಲ್ಲ. ಆದ್ರೆ ನೀವು ಜೈಲ್ಗೆ ಹೋದ್ಮೇಲೆ ಭೂಮಿ ತುಂಬಾ ಅಂದ್ರೆ ತುಂಬಾ ದುಃಖದಲ್ಲಿದ್ಲು. ನನ್ಗಾಗಿರ್ಬೋದು ಅದನ್ನ ನೋಡೋದಕ್ಕಾಗ್ಲಿಲ್ಲ ಭಾಗ್ಯಮ್ಮನವ್ರೆ. ಅಂದ್ರೆ ನನಗೆ ಭೂಮಿನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಭೂಮಿ ಇದಕ್ಕೆ ಮೊದಲಲ್ಲಿ ಒಪ್ಕೊಂಡಿಲ್ಲ. ಬಟ್ ನಾವು ಮದುವೆ ಆಗೋಣ, ಇದರಿಂದ ನಿಮ್ ತಾಯಿನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಭೂಮಿನ ಕನ್ವಿನ್ಸ್ ಮಾಡಿದೆ. ಬಟ್ ನಮ್ಮ ಮದುವೆ ವಿಚಾರನಾಗಿರ್ಬೋದು ನಾನು ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಬಟ್ ಹೊರಗಡೆ ಸಿಚುಯೇಷನ್ ನಮ್ ಪರ ಯಾವುದೇ ಕಾರಣಕ್ಕೂ ಇರ್ಲಿಲ್ಲ. ನಮ್ ಕಷ್ಟಗಳು ನಮ್ಗಿತ್ತು. ಹಾಗಂತ ನಿಮಗ್ ಹೇಳ್ದೆ ಇದ್ದಿದ್ದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ನಾವು ನಿಜಕ್ಕೂ ನಿಮಗ್ ಹೇಳ್ದೆ ಇದ್ದಿದ್ದಕ್ಕೆ ತುಂಬಾನೇ ದುಃಖ ಅನುಭವಿಸಿದೀವಿ.
ನಮ್ಮ ಮದುವೆ ವಿಚಾರನಾಗಿರ್ಬೋದು ನಾನು ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಮದುವೆ ಆದ್ಮೇಲಾದ್ರೂ ನಾನು ಭೂಮಿ ಬಂದು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ವಿ. ಆದ್ರೆ ಬೇರೆ ಏನೋ ಕೆಲವೊಂದು ತೊಂದರೆಗಳಿಂದ ಅದನ್ನ ಮಾಡೋದಕ್ಕಾಗ್ಲಿಲ್ಲ. ನಿಮ್ಗಿಂತ ಇಬ್ರು ವಯಸ್ಸಲ್ಲಿ ಚಿಕ್ಕವರಿದ್ದೀವಿ. ಗೊತ್ತೋ ಗೊತ್ತಿಲ್ದೇನೋ ನಮ್ ಕಡೆಯಿಂದ ಈ ತಪ್ಪಾಗ್ಬಿಟ್ಟಿದೆ. ಭೂಮಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇವೆ. ದಯವಿಟ್ಟು ಭಾಗ್ಯಮ್ಮನವ್ರೆ, ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ. ಹೌದಾ ಭೂಮಿ? ಸಾಹೇಬ್ರೆ ಹೇಳ್ತಿರೋದೆಲ್ಲ ನಿಜಾನ? ಈ ಕೇಸ್ನ ನೋಡ್ಕೋತಿರೋ ಅಜಿತ್ ಸಾಹೇಬ್ರನ್ ಮದ್ವೆ ಆದ್ರೆ ನನ್ನನ್ನು ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಅವ್ರನ್ ಮದ್ವೆ ಆದ ನೀನು? ನಾನೇ ಹಾಳಾದವಳು. ಅಮ್ಮ, ನನ್ನ ಕ್ಷಮಿಸ್ಬಿಡೋ ಭೂಮಿ. ನನ್ನನ್ ಬಿಡ್ಸೋದಕ್ಕೆ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಲ್ಲ ಭೂಮಿ. ಅಮ್ಮ, ಈಗೆಲ್ಲ ಮಾತಾಡ್ಬಾರ್ದು ನೀನು. ನನ್ನ ಬೆಳೆಸೋದಕ್ಕೆ ಅದ್ ಎಷ್ಟು ಕಷ್ಟಪಟ್ಟಿರ್ಬೇಡ ಹೇಳು ನೀನು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲಮ್ಮ, ಏನೂ ಇಲ್ಲ. ಸಾಹೇಬ್ರೆ, ನನ್ ಮಗಳು ಸ್ಕೂಲ್ ಹೋಗ್ಬೇಕಾದ್ರೂ ನನ್ನ ಆಶೀರ್ವಾದ ತಗೊಂಡು ಹೋಗೋಳು. ಈಗ ನೀವಿಬ್ರು ಮದುವೆ ಆಗಿದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ ಅವಳನ್ನ, ಸುಖವಾಗಿರಿ ಇಬ್ರು. ಭಾಗ್ಯಮ್ಮನವ್ರು, ಭೂಮಿನ ನಾನು ಇಷ್ಟಪಟ್ಟು ಮದುವೆ ಆಗಿರೋದು. ಅದು ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಗೆಳತಿ ಕೂಡ. ನಾನು ಭೂಮಿಗೆ ತಾಳಿ ಕಟ್ಟಿ ಇಬ್ರು ಸಪ್ತಪದಿ ತುಳಿದ್ಮೇಲೆ ಇಬ್ರು ನೋವಾಗಿರ್ಬೋದು, ನಲಿವಾಗಿರ್ಬೋದು, ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಎಲ್ಲದನ್ನು ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದು. ಈಗ ನೀವು ಜೈಲಲ್ಲಿರೋದು ಭೂಮಿಗಷ್ಟೇ ನೋವಲ್ಲ, ನಿಮ್ಮನ್ನ ಬಿಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ನೀವು ದುಃಖ ಮಾಡ್ಕೋಬೇಡಿ. ಭೂಮಿ ಈಗ ನನ್ನ ಜವಾಬ್ದಾರಿ. ಭೂಮಿಗೆ ಯಾವುದೇ ತರ ತೊಂದರೆ ಆಗ್ತಿರೋ ಹಾಗೆ ನಾನ್ ನೋಡ್ಕೊತೀನಿ. ನಿಮ್ಮ ಮದ್ವೆ ವಿಷಯ ಈ ತರ ಕೋರ್ಟ್ ಅಲ್ಲಿ ಗೊತ್ತಾಯ್ತು ಅನ್ನೋ ನೋವಿದ್ರೆ ಇಂಥ ಒಳ್ಳೆ ಪೊಲೀಸ್ ಆಫೀಸರ್ನ ಮದ್ವೆ ಆಗಿದ್ಯಲ್ಲ ಅನ್ನೋ ಖುಷಿ ಅಂತೂ ಇದೆಯಮ್ಮ. ಇವರು ಬರೀ ಪೊಲೀಸ್ ಆಫೀಸರ್ ಅಲ್ಲಮ್ಮ, ಮನುಷ್ಯತ್ವ ಇರೋ, ನಿಮ್ಮನ್ನ ಪ್ರೀತಿಸೋ ಒಳ್ಳೆ ಪೊಲೀಸ್ ಆಫೀಸರ್. ನೀವಿಬ್ರು ತುಂಬಾ ಚೆನ್ನಾಗಿರ್ಬೇಕು. ನೋಡು, ನಾನ್ ಬಿಡುಗಡೆ ಆಗಿ ಬಂದ್ಮೇಲೆ ನಿಮ್ಮಿಬ್ರು ಮದ್ವೆನ ನಾನು ಮತ್ತೆ ಚೆನ್ನಾಗಿ ಮಾಡಿಸ್ತೀನಿ. ಭೂಮಿ, ಅದು ನಾನು ಹೇಳಿದ್ನಲ್ಲ, ಆ ಹಳೆ ಟ್ರಂಕು. ಅಮ್ಮ, ಸಾಹೇಬ್ರೆ, ಅಮ್ಮನ ಹತ್ರ ಒಂದ್ 2 ನಿಮಿಷ ನಾನು ಮಾತಾಡ್ಬೋದಾ? ಈಗಲೇ ಲೇಟ್ ಆಗಿರ, ಆದಷ್ಟು ಬೇಗ ಮಾತು ಮುಗಿಸು. ಸತ್ಯನ, ಅಜಿತ್ ನಿಶ್ಚಿತಾರ್ಥ ನಮ್ಮ ಅಂಜು ಜೊತೆ ಫಿಕ್ಸ್ ಆಗಿತ್ತು. ಅದನ್ನ ತಪ್ಪಿಸ್ಬೇಕು ಅಂತ ಅಜಿತ್ ಮತ್ತೆ ಭೂಮಿ ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡ್ಕೊಂಡು ಮನೆಗೆ ಎಂಟ್ರಿ ಕೊಟ್ರು. ಅದನ್ನು ಓಕೆ ಅತ್ತೆ. ಆದ್ರೆ ಇವರಿಬ್ರು ಮದ್ವೆ ಆಗಿರೋ ವಿಷಯನ ಇಲ್ಲಿವರೆಗೂ ಭೂಮಿ ಅಮ್ಮನ್ ಹೇಳಿ ಮುಚ್ಚಿಟ್ಟಿದಾರಲ್ಲ, ಯಾಕಿರ್ಬೋದು? ನಂಗೆ ಅರ್ಥನೇ ಆಗ್ತಿಲ್ಲಪ್ಪ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ದೇವಿಯಾನಿ. ಇವರಿಬ್ರು ಮದ್ವೆ ಆಗಿರೋ ವಿಚಾರನ ಯಾಕೆ ಮುಚ್ಚಿಡ್ಬೇಕಿತ್ತು? ಅಲ್ಲ ಅಮ್ಮ, ನಮ್ಮ ಅಜಿತ್ ಒಳ್ಳೆ ಹುಡುಗ, ಅದ್ರಲ್ಲೂ ಚೆನ್ನಾಗ್ ದುಡ್ಡಿರೋನು. ಅದು ಅಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅವ್ರ ಅಮ್ಮನ್ ಕೇಸ್ನ ಹ್ಯಾಂಡಲ್ ಮಾಡ್ತಿರೋ ಆಫೀಸರು. ಇದೆಲ್ಲ ಅವ್ರ ಅಮ್ಮಂಗ್ ಗೊತ್ತಾದ್ರೆ ಅವ್ರಿಗೆ ಇನ್ನೂ ಧೈರ್ಯ ಬರುತ್ತಲ್ವಾ ಅಲ್ವಾ? ಆದ್ರೂ ಈ ಭೂಮಿ ಯಾಕೆ ಮದ್ವೆ ವಿಷಯನ ಅವ್ರ ತಾಯಿಂದ ಮುಚ್ಚಿಟ್ಟಿದ್ದಾಳೆ? ನಂಗೆ ಯಾಕೋ ಇವ್ರಿಬ್ರದು ಅದ್ ಸಿನಿಮಾ ಇದೆಯಲ್ಲ, ರೆಡಿಮೇಡ್ ಗಂಡ ಅಂತ, ಅದೇ ತರ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ಸುತ್ತೆ. ಕಾಂಟ್ರಾಕ್ಟ್ ಮದ್ವೆನಾ? ಅಮ್ಮ, ಏನ್ ಹೀಗ್ ಮಾತಾಡ್ತಿದ್ಯಾ? ಇದನ್ ಸಿನಿಮಾ ಕೆಟ್ಟ ಹೋಯ್ತಾ ಆ ರೀತಿ ಎಲ್ಲ ಮಾಡೋದಿಕ್ಕೆ? ಸಂಗೀತ, ಅದನ್ನ ಅಜಿತ್ ಹತ್ರ ಹಾಗೂ ನಿನ್ನ ಮುದ್ದಿನ ಸೊಸೆ ಹತ್ರ ಕೇಳ್ಕೋಬೇಕು. ಸರಿ, ನಮ್ಮ ಅಜಿತ್ಗೆ ಅಂಜುನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೆ ನಾವ್ ಎಲ್ರು ಬಲವಂತ ಮಾಡಿ ಅಂಜುನೇ ಮದ್ವೆ ಮಾಡ್ಕೊ ಅಂತ ಅವನ್ಗೆ ಫೋರ್ಸ್ ಮಾಡ್ತಿದ್ವಿ. ಈ ಕಾರಣಕ್ಕೇನಾದ್ರೂ ಅವನು ಭೂಮಿ ಸಹಾಯ ತಗೊಂಡಿರ್ಬೋದಾ? ಇದ್ರೂ ಇರ್ಬೋದು. ನೀನ್ ನನ್ ಹೆಂಡತಿ ತರ ಆಕ್ಟ್ ಮಾಡು, ನಾನು ನಿನ್ ತಾಯಿನ ಈ ಕೇಸಿಂದ ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಡೀಲ್ ಆಗಿರ್ಬೋದಲ್ಲ. ನಮ್ಮ ಅಜಿತ್ ಅಂತವನಲ್ಲ. ಅಂಡ್ ಮೋರ್ ಓವರ್, ಯಾವ ಹೆಂಡತನ ಇಂಥ ಮದ್ವೆಗೆ ಒಪ್ಕೊಳ್ತಾಳೆ? ಅದ್ರೂ ಭೂಮಿ ಅಂತ ಹುಡುಗಿ, ಚಾನ್ಸೇ ಇಲ್ಲ. ಅವಳ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಇದ್ರು ಇಷ್ಟಂತೂ ನಾ ಹೇಳ್ಬಲ್ಲೆ. ಹೌದು ಮಾವ, ಅಜಿತ್ ಬ್ರೋಗೆ ಮದುವೆ ಕುಟುಂಬ ಅಂದ್ರೆ ಅವನದೇ ಆದ ಒಂದು ನಂಬಿಕೆ, ಗೌರವ ಎರಡೂ ಇದೆ. ಅದಲ್ಲದೆ ಅವನೊಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವತ್ತಿದ್ರು ನ್ಯಾಯದ ಪರಾನೆ. ಹೌದು, ನ್ಯಾಯ ಭಾಗ್ಯಮನ್ ಪರ ಇದ್ರೆ ಭೂಮಿ ಈ ರೀತಿ ಅಜಿತ್ನ ಮದುವೆ ಆಗೋ ಅವಶ್ಯಕತೆನೇ ಇಲ್ಲ. ಭೂಮಿ ಅಂತ ಹುಡುಗಿ ಅವಳ ಮದುವೆ ವಿಷಯನ ತಾಯಿಯಿಂದ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇದೆ ಅಂತ ಅಂತೂ ಗೊತ್ತಾಗುತ್ತೆ. ಅದೇನು ಅಂತ ಇವತ್ತಿಲ್ಲೇ ತೀರ್ಮಾನ ಆಗ್ಬೇಕು. ಹೌದು,
ತಿಳ್ಕೊಳ್ಳೇಬೇಕು. ಇವತ್ತು ಏನಾದ್ರು ಒಂದು ಡಿಸೈಡ್ ಆಗಿ ಅವಳನ್ನ ಮನೆಗ್ ಬರ್ಬೇಕು ಬರಬಾರ್ದು ಅಂತ ತಿಳ್ಕೊಳ್ಳೇಬೇಕು ಅಲ್ವಾ ಅಜ್ಜಿ? ಭೂಮಿ, ನಿನ್ ಹೆತ್ತವ್ರನ್ನ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂತಮ್ಮ? ಯಾರವ್ರು? ಯಾಕೆ ನಿಮ್ಮ ಅಪ್ಪನ ಕೈಯಲ್ಲಿ ಒಪ್ಸೋದ್ರಿ? ಏನಾರು ಗೊತ್ತಾಯ್ತಾ? ಅಮ್ಮ, ನೀನ್ ಹೇಳ್ತಾ ಇದ್ದೆ ನೆನ್ಪಿದ್ಯಾ? ಒಂದ್ ಟ್ರಂಕಲ್ಲಿ ನೀನ್ ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸ್ತಾ ಇದ್ದಿದ್ ವಸ್ತುಗಳನ್ನೆಲ್ಲ ಎತ್ತಿಟ್ಟಿದ್ದೆ ಅಂತ. ಅದನ್ನ ನಾನು ಓಪನ್ ಮಾಡಿ ನೋಡೇ ಇಲ್ಲ ಅಮ್ಮ. ಯಾಕೆ ಅಮ್ಮ? ಈಗ ನನ್ ತಲೆಯಲ್ಲಿರೋದು ನಿನ್ನ ಈ ಕೇಸಿಂದ ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡುಗಡೆ ಮಾಡ್ಸೋದಷ್ಟೇ ಅಮ್ಮ. ಹಾಗಂತ ನೀನ್ ಹೆತ್ತವ್ರು ಬೇರೆ ಇದಾರೆ ಅಂತ ಗೊತ್ತಿದ್ರು ಅವ್ರನ್ನ ಹುಡುಕ್ದೇ ಇದ್ಬಿಡ್ತೀಯಾ? ಅಮ್ಮ, ಸದ್ಯಕ್ಕೆ ಅವ್ರನ್ನ ಹುಡ್ಕೋ ಪ್ರಯತ್ನ ಬೇಡ ಅಂತ ಅನ್ಕೊಂಡಿದೀನಿ. ನೋಡು, ನನ್ನ ಹೆತ್ತವ್ರು ಬೇರೆ ಯಾರೋ ಆಗಿರ್ಬೋದು, ಆದ್ರೆ ನನ್ನ ಎಷ್ಟು ಚೆನ್ನಾಗಿ ಸಾಕಿ ಸಲುವ್ದವ್ರು ನೀನು ಮತ್ತೆ ಅಪ್ಪ. ಅಪ್ಪನಂತೂ ಕಳ್ಕೊಂಡು ಹೇಗೋ ಸಹಿಸ್ಕೊಂಡ್ ಬದುಕ್ತಿದೀನಿ. ಆದ್ರೆ ನಿನ್ನ ಈ ರೀತಿ ನೋಡೋದಕ್ ಆಗಲ್ಲ ಅಮ್ಮ. ಮೊದ್ಲು ನಿಮ್ಮನ್ನ ಈ ಕೊಲೆ ಆರೋಪದಿಂದ ಬಿಡುಗಡೆ ಮಾಡಿಸ್ಬೇಕು. ಹಾಗೆ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಅಪ್ಪನ್ ಕಳ್ಕೊಂಡಿರೋ ಈ ನಿಮ್ ಮನ್ಸಿಗೆ ನಗುನ ತುಂಬೇಕು. ಯಾವಾಗ್ಲೂ ನಿಮ್ಮನ್ನ ಖುಷಿಯಾಗಿಟ್ಟಿರ್ಬೇಕು. ನಿನ್ ಮುಖದಲ್ಲಿ ಖುಷಿ ನೋಡಾದ್ಮೇಲೆನೆ ನನ್ನ ಹೆತ್ತವ್ರನ್ನ ತುಂಬಾ ಮನ್ಸಿಂದ ನಾನು ನೋಡ್ಕೋಕ್ ಸಾಧ್ಯ. ಎಂತ ಒಳ್ಳೆ ಮಗಳಮ್ಮ ನೀನು. ಈಗಿನ ಕಾಲದಲ್ಲಿ ಹೆತ್ತ ಮಗಳೇ ನಮ್ ಕಷ್ಟಕ್ಕಾಗಲ್ಲ ಅಂತಾರೆ, ಆದ್ರೆ ನೀನು ನನ್ ಕಂದ ಬಂಗಾರ. ಹಾಗಂತ 9 ತಿಂಗಳು ಒಡ್ಲಲ್ಲಿ ಇಟ್ಕೊಂಡು ಉಸಿರು ಕೊಟ್ಟೋಳ್ನ ಮರಿತಾರ ಕಂದ? ಹುಡ್ಕು, ಅವ್ರಿಗೆ ಯಾವ ಪರಿಸ್ಥಿತಿಲಿದಾರೋ ಅವರು ನಿನ್ನ ಹುಡುಕ್ತಿರ್ತಾರೇನೋ. ಅವ್ರಿಗೂ ನಿನ್ನ ಅಗತ್ಯ ಇರ್ಬಹುದು ಅಲ್ವಾ? ಒಂದ್ಸಲ ಅವ್ರು ಯಾರು ಅಂತ ತಿಳ್ಕೊ, ತಪ್ಪೇನಿಲ್ಲ. ಭೂಮಿ, ಟೈಮ್ ಆಯ್ತು, ಹೊರಡೋಣ. ನಿನಗೆ ನಾನೇ ಜೈಲಿಗೆ ಕರ್ಕೊಂಡು ಹೋಗ್ತೀನಿ. ಆವಾಗ ಅವ್ರ ಹತ್ರ ಮಾತಾಡ್ಬೋದು. ನೀವಿಬ್ರು ಯಾಕೆ ಹೀಗ್ ಮಾಡಿದ್ರಿ? ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ಆಗಿ ಕೇಳಕ್ ಆಗದಿರೋ ಪ್ರಶ್ನೆನ ಇವತ್ತೊಂದು ಕುಟುಂಬದವರಾಗಿ ಕೇಳ್ತಾ ಇದೀವಿ. ಇದಕ್ಕೆ ನೀವಿಬ್ರು ಉತ್ತರ ಕೊಡ್ಲೇಬೇಕು. ನಿಮ್ ಪ್ರಶ್ನೆಗಳೇನೇ ಇದ್ರು ಕೇಳಿ ಅದನ್ನು. ನೀನ್ ಉತ್ತರ ಕೊಡೋದ್ ಬೇಕಾಗಿಲ್ಲ, ಅವಳು ಉತ್ತರ ಕೊಡ್ಬೇಕು. ನಟಿಸೋ ಸಂಬಂಧ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನನಗೂ ಚೆನ್ನಾಗ್ ಗೊತ್ತು. ನನಗೂ ಈ ಗುಟ್ಟು ಮನ್ಸಲ್ಲಿ ಇಟ್ಕೊಂಡು ಸಾಕಾಗ್ ಹೋಗಿದೆ. ಸಾಹೇಬ್ರೆ, ಇವತ್ತು ಸತ್ಯ ಹೇಳೋ ಸಮಯ ಬಂತು. ಅತ್ತೆ, ನನ್ನ ಮತ್ತೆ ಸಾಹೇಬ್ರೆ ಮದ್ವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.